ಬಸವನ ಭಾಗ್ಯವಾಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ದೇವರ ಹಿಪ್ಪರ್ಗಿ ಕ್ಷೇತ್ರದ ಶಾಸಕ ರಾಜುಗೌಡ ಪಾಟೀಲ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಮತಕ್ಷೇತ್ರದ ಗುಳಬಾಳ್ ಗ್ರಾಮದಲ್ಲಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಇದೇ ವೇಳೆ ಶರಣ ಸೋಮನಾಳ್ ಗ್ರಾಮದಲ್ಲಿ 50 ಲಕ್ಷದ ವೆಚ್ಚದ ಮತ್ತೊಂದು ಸಿಸಿ ರಸ್ತೆ ಕಾಮಗಾರಿಗೂ ಚಾಲನೆ ನೀಡಲಾಯಿತು. ಇದಲ್ಲದೆ ಚಬನೂರು ಗ್ರಾಮದಲ್ಲಿ 10 ಕೋಟಿ ವೆಚ್ಚದ ರಸ್ತೆ ಸುಧಾರಣೆ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು, ಗ್ರಾಮದಲ್ಲಿ 2 ನೂತನ ಅಂಗನವಾಡಿ ಕೇಂದ್ರಗಳನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ KRDIL ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆನಂದ್ ಸ್ವಾಮಿ, ಎಡಬಲಿ ವಿಲಾಸ್ ರಾಠೋಡ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅನುದೀನ ಗುರವಿಗೆ ಅನುರಾಗ ಭಕ್ತಿಯಲಿ, ಅನುದೀನ ಗುರವಿಗೆ ಅನುರಾಗ ಭಕ್ತಿಯಲಿ, ಜನನ ಮರಣದ ಜಂಗಮಗ ಬೆಳಕಿಗೆ ಜ್ಞಾನ ಪೂರ್ಣಂ ಜಾಗೃತ. ಅದೇ ರೀತಿಯಾಗಿ ಬಸವರಾಜ್ ದಂಗಿ ಮಹನೀಯರಿಗೆ ಮಾಲಾರ್ಪಣೆ ಮಾಡಬೇಕಾಗಿದೆ. ಬಂದು ಕೇಳಿದಾಗ ನಾ ಹೇಳಿದೆ, ನನಗೇನಪ್ಪ ಕೆಲಸ ಆದ್ರೆ ಸಾಕು, ಯಾರು ತಂದ್ರೇನು ಮಾಡಿದ್ರೇನು, ಊರು ಸುಧಾರಣೆ ಮತ್ತು ನನ್ನ ಕೆಲಸ ಕಮ್ಮಿ ಐತಿ. ಇಲ್ಲಿಗೆ ಚಬ್ನೂರದ ಋಣ ನನ್ನ ಮೇಲೆ ಭಾಳ ಸಾಕಷ್ಟು ಅದ. ಯಾಕಂದ್ರೆ ಚಬ್ನೂರು ಗ್ರಾಮಸ್ಥರು ನೀವು ಇಲೆಕ್ಷನ್ದಾಗ ನಾ ಪ್ರಚಾರ ಬರ್ಲಿಕ್ಕಂದ್ರು ಯಾವುದೇ ₹1 ತೊಗೊಳಾರ್ದೆ ನಾನು ಲೀಡ್ ಮಾಡಿದಂಥ ಊರು ಯಾವುದೇ ಅದು ಚಬ್ನೂರು ಅಂತ ಹೇಳಿ ಭಾಳ ಯಾಕಂದ್ರೆ ಇಲ್ಲಿ ಇರುವಂಥ ಎಲ್ಲ ಸಮಾಜ ವರ್ಗದವರು ನಾನು ಬೇರೆ ತಿಳ್ಕೊಂಡಿಲ್ಲ. ಹಿಂದೆ ಜಿಲ್ಲಾ ಪಂಚಾಯತಿ ಸದಸ್ಯನಿದ್ದಾಗಿನಿಂದ ಒಂದು ಸಂಬಂಧ ಈ ಗ್ರಾಮಕ್ಕೆ ನನಗೆ. ಯಾಕಂದ್ರೆ ಈ ಗ್ರಾಮದಲ್ಲಿ ಎಷ್ಟು ಸೇವೆ ಮಾಡಿದ್ರು ಕಡಿಮೆ ಅನ್ನೋಂಥ ಮಾತನ್ನು ಇಲ್ಲಿ ನಾನು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇನ್ನೂ ಒಂದು ನಮ್ಮ ಅಂಜುಮನ್ ಕಮಿಟಿ ಇಸ್ಲಾಂ ಇವರು ಒಂದು ಅಂಗನವಾಡಿ ಬೇಡಿಕೆ ಅಲ್ಲಿ ಆದರೂ 18 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ಇವತ್ತದು ಉದ್ಘಾಟನೆ ನೆರವಾಗತ್ತದ. ಅದೇ ರೀತಿ ನಮ್ಮ ಭಗೀರಥಿ ಸರ್ಕಲ್ ಒಂದು ಕೇಳಿದ್ರು, ಅದಕ್ಕೂ ಸಹಿತ ನಾವು 5 ಲಕ್ಷ ರೂಪಾಯಿ ಕೊಡುವಂಥದ್ದು. ಚಾಲ ರಿಪೇರಿ ಇರ್ಬೋದು. ಅದೇ ರೀತಿ ಫಿಲ್ಟರ್ಗೆ ಒಂದು ಬೋರ್ ಕೇಳಿದ್ರು. ಅವಾಗ ಈ ಜಾತ್ರೆ ನಡೆದಾಗ ನಾ ಅವತ್ತು ಬೋರ್ ಕಳಿಸಿ ಮೋಟ್ರ್ ಕಳಿಸಿದ್ದು ಅವತ್ತಿಂದ ಅವತ್ತೇ. ಯಾಕಂದ್ರೆ ನಾ ಏನು ಮಾಡಿದ್ರು ಕಮ್ಮಿ ಅನ್ನೋಂಥ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸಿ ಎಲ್ಲ ನನ್ನ ಅಧಿಕಾರಿ ಮಿತ್ರರು ಇರ್ಬೋದು, ನಮ್ಮ PDO ಇರ್ಬೋದು, ನಿಮ್ಮೆಲ್ಲರ ಸಹಕಾರದಿಂದ, ಗ್ರಾಮಸ್ಥರ ಸಹಕಾರದಿಂದ ಈ ಕಾರ್ಯ ಯಶಸ್ವಿ ಆಗಬೇಕಾಗಿತ್ತಂದ್ರೆ ನಿಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ. ಯಾಕಂದ್ರೆ ನಮ್ಮ ವಿಲಾಸ್ ರಾಠೋಡ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥ ಅಧಿಕಾರಿ, ಯಾವುದೇ ನೋ ಕಾಂಪ್ರಮೈಸ್ ಕೆಲಸ ಮಾತ್ರ ನೀಟಾಗಿ ಮಾಡಿಸ್ತಾರೆ. ಅದಕ್ಕೆ ಮಾಡಿಸ್ಬೇಕನ್ನೋಂಥ ಮಾತನ್ನು ಈ ಸಭೆ ಮೂಲಕ ಹೇಳ್ತೀನಿ. ಅದೇ ನೀನು ಕಾಂಟ್ಯಾಕ್ಟರ್ ಆದಂಥ ಮಂತ್ರು